ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಕ್ಲಾಸಸ್ನ ನೋಡ್ತಾ ಹೋದರೆ 8ನೇ ತರಗತಿ 8th ಸ್ಟ್ಯಾಂಡರ್ಡು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಫಸ್ಟ್ ಚಾಪ್ಟರ್ ಆಧಾರಗಳಿಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋಣ. ಸೊ ಫಸ್ಟ್ ಕ್ವೆಶನ್ ಈ ರೀತಿ ಇದೆ ಸ್ನೇಹಿತರೆ, ಮಾನವನ ಗತಕಾಲದ ಚರಿತ್ರೆಯ ರಚನೆಗೆ ಬೇಕಾದ ಮೂಲ ಸಾಮಗ್ರಿಗಳನ್ನು ಏನೆಂದು ಕರೆಯುತ್ತಾರೆ? ಕಥೆಗಳು, ಆಧಾರಗಳು, ಊಹೆಗಳು ಮತ್ತು ಪುರಾಣಗಳು. ಮಾನವನ ಗತಕಾಲದ ಚರಿತ್ರೆಯ ರಚನೆಗೆ ಬೇಕಾದ ಮೂಲ ಸಾಮಗ್ರಿಗಳನ್ನು ಏನೆಂದು ಕರೆಯುತ್ತಾರೆ? ನೋಡಿ, ಮಾನವನ ಗತಕಾಲದನ್ನು ಕುಲಂಕುಷವಾಗಿ ಅಧ್ಯಯನ ಮಾಡ್ತಕ್ಕಂಥ ನಾವು ಇತಿಹಾಸ ಅಂತ ಕರಿತೀವಿ ಸ್ನೇಹಿತರೆ, ಹೌದಲ್ವಾ? ಸೊ ಇತಿಹಾಸ ಅಂತ ಕರಿಬೇಕಂತಂದರೆ ಗತಕಾಲದ ಚರಿತ್ರೆಗಳನ್ನು ನಾವು ಹೇಗೆ ಬೇಕೋ ಹಾಗೆ ಕಟ್ಟುಕಥೆಯನ್ನು, ದಂತಕಥೆಗಳನ್ನ, ಊಹೆಗಳನ್ನು ನಾವು ನಂಬೋದಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ. ಸೊ ಅದಕ್ಕೆ ಏನು ಬೇಕು? ನಮಗೆ ಆಧಾರಗಳು ಬೇಕು. ಸೊ ಹಿಂದೆ ಈಗ ನಡೆದಿತ್ತಂತೆ, ಈ ರಾಜರುಗಳಿದ್ರಂತೆ, ಸೊ ಅದಕ್ಕೆ ಬೇಕಾದಂಥ ಪುರಾವೆಗಳೇನಿರುತ್ತೋ, ಸಾಕ್ಷಿಗಳೇನಿರುತ್ತೋ, ಆಧಾರಗಳೇನಿರುತ್ತೋ, ಆ ಒಂದು ಟೈಮಲ್ಲಿ ಕೆತ್ತನೆ ಮಾಡ್ತಿರ್ತಕ್ಕಂಥ ಶಾಸನಗಳಾಗಿರ್ಬಹುದು ಅಥವಾ ಅಲ್ಲಿ ಸಿಕ್ಕಿರ್ತಕ್ಕಂಥ ಕುರುಹುಗಳಾಗಿರ್ಬೋದು, ಮತ್ತು ಆ ಒಂದು ಟೈಮ್ ಇರಬೇಕು ಸ್ನೇಹಿತರೆ. ಮೇಯ್ನಾಗಿ ನೋಡ್ತಾ ಹೋದರೆ ಈ ರಾಜರುಗಳು ಆಳ್ವಿಕೆ ಮಾಡಿದ್ದು ಅನ್ನೋದಕ್ಕೋಸ್ಕರ ಆ ಒಂದು ಕಾಲನೂ ಸಹ ನಾವು ಮೆನ್ಷನ್ ಮಾಡ್ತಾ ಹೋಗ್ತಾರೆ ಇತಿಹಾಸದಲ್ಲಿ. ಸೊ ಹಾಗಿರ್ಬೇಕಾದ್ರೆ ಮಾನವನ ಕಾಲ ಅಂದರೆ ಗತಕಾಲ ಚರಿತ್ರೆಯ ಬಗ್ಗೆ ನಾವು ನಂಬಬೇಕು, ನಾವು ಅದನ್ನು ತಿಳ್ಕೊಳ್ಬೇಕಂತ ಅಂದರೆ ಅದಕ್ಕೆ ಆಧಾರಗಳು ಖಂಡಿತವಾಗ್ಲೂ ಬೇಕೇ ಬೇಕು. ಸೊ ಇವತ್ತಿನ ಒಂದು ಸಮಾಜ ಏನಿದೆ ಅಂತ ಹೇಳಿದರೆ ಸೈಂಟಿಫಿಕಲಿ ರೀಸನ್ನ ಕೇಳ್ತಾ ಹೋಗ್ತಿದೆ. ಯಾರೂ ಸಹ ಅಷ್ಟು ಕುರುಡಾಗಿ ಯಾರೂ ಸಹ ನಂಬೋದಿಲ್ಲ. ಸೊ ಆಗಿರಬೇಕಾದ್ರೆ ಅಲ್ಲಿ ಏನು ಬೇಕಾಗುತ್ತೆ? ಆಧಾರಗಳು ಡೆಫಿನೆಟಾಗಿ ಬೇಕೇ ಬೇಕಾಗುತ್ತೆ. ಸೊ ಕಥೆಗಳು, ಊಹೆಗಳು, ಪುರಾಣಗಳು ಅಂದರೆ ಅದು ಹಿಸ್ಟ್ರಿ ಅಂತ ಹಂಚ್ಕೊಳ್ಳೋದೇ ಇಲ್ಲ ಸ್ನೇಹಿತರೆ, ಹೌದಾ? ಸೊ ಮಾನವನ ಗತಕಾಲದ ಚರಿತ್ರೆಯ ಬಗ್ಗೆ ರಚನೆಗೆ ಬೇಕಾದಂಥ ಮೂಲ ಸಾಮಗ್ರಿಗಳನ್ನ ನಾವೇನಂತ ಕರಿತೀವಿ? ಆಧಾರಗಳಂತ ಕರಿತೀವಿ. ಸೊ ಇನ್ನು ಆಧಾರಗಳ ಬಗ್ಗೆ ನೋಡ್ತಾ ಹೋದಾಗ ನೋಡಿ, ಮಾನವನ ಗತಕಾಲದ ಚರಿತ್ರೆಯನ್ನು ರಚಿಸಲು ಬೇಕಾಗುವ ಮೂಲ ಸಾಮಗ್ರಿಗಳನ್ನು ಆಧಾರಗಳೆಂದು ಕರೆಯುತ್ತಾರೆ. ಆಧಾರಗಳಿಲ್ಲದೆ ಇತಿಹಾಸವನ್ನು ರಚಿಸಲು ಸಾಧ್ಯವಿಲ್ಲ. ಸೊ ಆಧಾರ ಕೊಡದೇ ಹೀಗಿತ್ತು ಅಂತ ಹೇಳಿದ್ರೆ ಅದೊಂದು ಊಹೆ, ದಂತಕಥೆ ಆಗುತ್ತೆ. ಸೊ ಆಧಾರಗಳನ್ನು ಕೊಟ್ಟು ಅದನ್ನು ಹೇಳಿದಾಗ ಅದು ಇತಿಹಾಸ ಅನಿಸ್ಕೊಳ್ಳುತ್ತೆ. ಅದರ ಜೊತೆಗೆ ಆ ಒಂದು ವ್ಯಕ್ತಿ ಆಗಿರ್ಬೋದು, ಕಾಲ ಆಗಿರ್ಬೋದು, ಸ್ಥಳ ಆಗಿರಬಹುದು, ಸೊ ಅದರೆಲ್ಲ ಒಂದು ಆಧಾರಗಳನ್ನು ಕೊಟ್ಟು ಇತಿಹಾಸವನ್ನು ರಚನೆಯನ್ನು ಮಾಡಿರ್ತಕ್ಕಂಥದ್ದು ಆಗಿದೆ ಸ್ನೇಹಿತರೆ. ಸೊ ಹೀಗಿರಬೇಕಾದ್ರೆ ಇತಿಹಾಸ ಏನಕ್ಕೆ ನಾವು ಓದಬೇಕು ಅನ್ನೋದು ಸಹ ಒಂದು ಪ್ರಶ್ನೆ ನಮಗೆ ಉಟ್ಕೊಳ್ತಾ ಹೋಗುತ್ತೆ ಸ್ನೇಹಿತರೆ. ಇತಿಹಾಸ ಏಕೆ ಅಂತ ಹೇಳಿದ್ರೆ ಈ ಆಲ್ರೆಡಿ ಏನು ನಡೆದಿದೆಯೋ ಪ್ರಪಂಚ ಅಥವಾ ಈ ಒಂದು ಭಾರತದಲ್ಲಿ, ಸೊ ಅದು ಮುಂದೆ ಮರುಕಳಿಸಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಇತಿಹಾಸ ನಮಗೆ ತುಂಬಾ ಅವಶ್ಯಕವಾಗಿ ಬೇಕಾಗುತ್ತೆ ಸ್ನೇಹಿತರೆ. ಸೊ ಎಲ್ಲನೂ ಸಹ ಅನುಭವದಿಂದ ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಸೊ ಈಗ ಆಲ್ರೆಡಿ ಏನು ಬ್ರಿಟಿಷರು ಬಂದು ಆಳ್ವಿಕೆಯನ್ನು ಮಾಡಿದ್ರು ಅಥವಾ ರಾಜರುಗಳು ಆಳ್ವಿಕೆಯನ್ನು ಮಾಡಿದ್ರು, ಸೊ ಈಗ ಆಲ್ರೆಡಿ ಏನು ನಡೆದಿತ್ತೋ ಅದು ಮುಂದೆ ಮರುಕಳಿಸಬಾರ್ದು ಅನ್ನತಕ್ಕಂಥದ್ದು ಇತಿಹಾಸದ ಮೇನ್ ಉದ್ದೇಶ ಸಹ ಆಗಿರುತ್ತೆ. ಎರಡನೇ ಪ್ರಶ್ನೆ ನೋಡ್ತಾ ಹೋದರೆ ಸ್ನೇಹಿತರೆ, ಇತಿಹಾಸಕಾರರು ಗತಿಸಿ ಹೋದ ಸಂಗತಿಗಳನ್ನು ಯಾವುದರ ಮೂಲಕ ಕಟ್ಟಿಕೊಡುತ್ತಾರೆ? ಇತಿಹಾಸಕಾರರು ಗತಿಸಿ ಹೋದ ಸಂಗತಿಗಳನ್ನು ಯಾವುದರ ಮೂಲಕ ಕಟ್ಟಿಕೊಡುತ್ತಾರೆ? ಸೊ ಆಲ್ರೆಡಿ ನಾನು ಹೇಳಿದಾಗ ಸ್ನೇಹಿತರೆ, ನಿಮಗೆ ಆಧಾರಗಳು ಅಂತಕ್ಕಂಥದ್ದು ಮೇಯ್ನಾಗಿ ನಮಗೆ ಬೇಕೇ ಬೇಕಾಗುತ್ತೆ, ಹೌದಲ್ವಾ? ಸೊ ಇತಿಹಾಸ ಏನು ಹೋಗಿದೆಯೋ ಅದಕ್ಕೆ ಆಧಾರಗಳನ್ನು ವಿಶ್ಲೇಷಿಸುವ ಮೂಲಕ ಇತ್ತೀಚಿನ ದಿನಗಳಲ್ಲಾಗಿರ್ಬೋದು, ಇಲ್ಲಿ ತನಕ ಆಗಿರ್ಬೋದು, ಮನುಷ್ಯರಿಗಾಗಿರ್ಬೋದು, ಇನ್ನು ಮುಂದಿನ ಪೀಳಿಗೆಗಳಿಗಾಗಿರಬಹುದು ಸ್ನೇಹಿತರೆ, ಆಧಾರಗಳನ್ನು ವಿಶ್ಲೇಷಣೆ ಮಾಡ್ತಾ ಮಾಡ್ತಾ ಕಾಲಕ್ಕೆ ಏನೇನೆಲ್ಲ ಸಿಗ್ತಾ ಇದೋ ಸೊ ಅದನ್ನು ಸೈಂಟಿಫಿಕ್ಕಾಗಿ ಅದನ್ನು ಹೊರ ತೆಗೆದು ಆ ಒಂದು ವಿಶ್ಲೇಷಣೆ ಮಾಡಿ ಮುಂದಕ್ಕೆ ಹೋಗ್ತಾ ಇದೆ. ಸೊ ಹಾಗಾಗಿ ಆನ್ಸರ್ ಆಪ್ಷನ್ ಎ ಆಗಿರುತ್ತೆ. ಇನ್ನು ಕಾಲ್ಪನಿಕ ಕಥೆಗಳ ಮೂಲಕ ಅಂದರೆ ಅದೊಂದು ಕಟ್ಟುಕತೆ ಅಂತ ಆಗಿರುತ್ತೆ. ಭವಿಷ್ಯವಾಣಿಯ ಮೂಲಕ ಅಂದರೆ ಭವಿಷ್ಯವಾಣಿ ನಮಗೆಲ್ಲನೂ ಸಹ ಹೇಳ್ತಕ್ಕಂಥದ್ದಲ್ಲ, ಯಾವುದೋ ಒಂದು ಭವಿಷ್ಯವಾಣಿ ಹೇಳುತ್ತೆ, ಸೊ ಅದು ನಿಜ ಎಷ್ಟು ಸುಳ್ಳು ಅಂತ ನಮಗೆ ಗೊತ್ತಿಲ್ಲ ಸ್ನೇಹಿತರೆ, ಅದು ಮಾಡೋರಿಗೆ ಅವ್ರಿಗೆ ಬಿಟ್ಟಂಥ ಒಂದು ವಿಷಯ ಆಗಿರುತ್ತೆ. ಇನ್ನು ಕೇವಲ ಮೌಖಿಕ ಹೇಳಿಕೆಗಳ ಮೂಲಕ ಅಂತ ಹೇಳಿದಾಗ ಇವತ್ತಿನ ಸಮಾಜ ಹೇಗಿದೆ ಅಂತ ಹೇಳಿದ್ರೆ ಯಾರು ಸಹ ನಂಬುವಂಥ ಪರಿಸ್ಥಿತಿ ಇಲ್ಲ. ಸೊ ಯಾವುದೇ ಒಂದು ಕೆಲಸ ಹೇಳಿದ್ರೆ, ಯಾವುದೋ ಒಂದು ವಿಷಯ ಹೇಳ್ತೀವಿ ಅಂದರೆ ಅದಕ್ಕೆ ಸೈಂಟಿಫಿಕ್ ರೀಸನ್ನ ಕೇಳ್ತಾರೆ. ಸೊ ಹಾಗಿರಬೇಕಾದ್ರೆ ಕೇವಲ ಮೌಖಿಕ ಹೇಳಿಕೆಗಳ ಮೂಲಕ ಅಂತಕ್ಕಂಥ ತಪ್ಪಾಗುತ್ತೆ. ಆನ್ಸರ್ ಆಪ್ಷನ್ ಎ, ಆಧಾರಗಳನ್ನು ವಿಶ್ಲೇಷಿಸುವ ಮೂಲಕ ಅಂತ ಹೇಳ್ಬಹುದಾಗಿರುತ್ತೆ. ಮುಂದಿನ ಪ್ರಶ್ನೆ, ಇತಿಹಾಸದ ಸಂಶೋಧನೆಯ ವಿಧಾನವು ವೈಜ್ಞಾನಿಕವಾದಷ್ಟು ಇತಿಹಾಸದ ಬರಹಗಳು ಏನಾಗುತ್ತವೆ? ಇತಿಹಾಸದ ಸಂಶೋಧನೆಯ ವಿಧಾನವು ವೈಜ್ಞಾನಿಕವಾದಷ್ಟು, ನಾನು ಆಲ್ರೆಡಿ ಹೇಳಿದಾಗ ಸ್ನೇಹಿತರೆ, ಯಾರೋ ಒಂದು ಊಹೆ ಪೋಹಗಳನ್ನ ಹೇಳ್ತಾರೆ ಅಂದರೆ ಯಾರೂ ನಂಬೋದಿಲ್ಲ, ಹೌದಲ್ವಾ? ವೈಜ್ಞಾನಿಕವಾಗಿ ಕೇಳ್ತಾ ಹೋಗ್ತಾರೆ. ವೈಜ್ಞಾನಿಕವಾದಷ್ಟು ಇತಿಹಾಸದ ಬರಹಗಳೇನಾಗ್ತಾ ಹೋಗ್ತವೆ? ಮೌಲ್ಯಯುತವಾಗ್ತವೆ. ಸೊ ಕಾಲ್ಪನಿಕವಾಗುತ್ತವೆ, ತಪ್ಪಾಗುತ್ತೆ, ನಿರುಪಯುಕ್ತವಾಗುತ್ತವೆ, ತಪ್ಪಾಗುತ್ತೆ, ಕಷ್ಟಕರವಾಗುತ್ತೆ, ತಪ್ಪಾಗುತ್ತೆ. ವೈಜ್ಞಾನಿಕವಾದಷ್ಟು ಸೊ ಅದೇನಾಗ್ತಾ ಹೋಗುತ್ತೆ? ಮೌಲ್ಯವನ್ನು ಪಡ್ಕೊಳ್ತಾ ಹೋಗುತ್ತೆ. ಸೊ ಅದಕ್ಕೆ ಇರ್ತಕ್ಕಂಥ ವ್ಯಾಲ್ಯೂನ ಜಾಸ್ತಿ ಮಾಡ್ಕೊಳ್ತಾ ಹೋಗುತ್ತೆ. ಇತಿಹಾಸದಲ್ಲಿ ನಡೆದಿರ್ತಕ್ಕಂಥ ಘಟನೆಗಳಾಗಿರ್ಬೋದು, ಆಲ್ರೆಡಿ ಹೇಳಿದಾಗ ನಾವು
ಅಲ್ಲಿ ನಡೆದಿರ್ತಕ್ಕಂಥ ರಾಜರುಗಳಾಗಿರ್ಬೋದು, ಯುದ್ಧಗಳಾಗಿರಬಹುದು, ಏನೇ ಆಗಿದ್ರೂ ಸಹ ಅದಕ್ಕೊಂದು ವೈಜ್ಞಾನಿಕವಾಗಿ ವಿಧಾನವನ್ನು ಕಂಡುಕೊಂಡಾಗ ಅದರ ಒಂದು ವ್ಯಾಲ್ಯೂ ಆಗಿರ್ಬೋದು, ಅದರ ಮೇಲೆ ನಂಬಿಕೆ ಅಂತಕ್ಕಂಥದ್ದು, ಟ್ರಸ್ಟ್ ಅಂತಕ್ಕಂಥದ್ದು ಜಾಸ್ತಿ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಆಧಾರಗಳನ್ನು ಪ್ರಮುಖವಾಗಿ ಎಷ್ಟು ವಿಧಗಳಾಗಿ ವಿಂಗಡಿಸಬಹುದು? ಸೊ ಆಧಾರಗಳನ್ನು ನೋಡ್ತಾ ಹೋದಾಗ ಆಧಾರ ಪ್ರಕಾರಗಳಂತ ಬರುತ್ತೆ ಸ್ನೇಹಿತರೆ. ಸೊ ಅಲ್ಲಿ ನೋಡ್ತಾ ಹೋದರೆ ಮೇಯ್ನಾಗಿ 2 ಬರುತ್ತೆ. ಯಾವುದ್ಯಾವುದಪ್ಪ ಅಂತ ಹೇಳಿದರೆ ಸಾಹಿತ್ಯಿಕ ಆಧಾರಗಳು ಮತ್ತು ಪ್ರಾಕ್ತನ ಆಧಾರಗಳಂತ 2 ಬರುತ್ತೆ. ಅದಲ್ಲದೆ ಮತ್ತೊಂದು ಬರುತ್ತೆ ಮೌಖಿಕ ಆಧಾರಗಳು ಮತ್ತು ಐತಿಹ್ಯಗಳು ಅಂತ. ಬಟ್ ಮೇಯ್ನಾಗಿ ಬರ್ತಕ್ಕಂಥದ್ದು 2 ಆಧಾರಗಳನ್ನು ಪ್ರಮುಖವಾಗಿ ಸಾಹಿತ್ಯಿಕ ಆಧಾರಗಳು ಮತ್ತು ಪ್ರಾಕ್ತನ ಆಧಾರಗಳೆಂದು 2 ರೀತಿಯಲ್ಲಿ ವಿಂಗಡಣೆ ಮಾಡ್ತಕ್ಕಂಥದ್ದಾಗಿರುತ್ತೆ. ಇಲ್ಲಿ ಸಾಹಿತ್ಯಿಕ ಆಧಾರಗಳಂತ ಹೇಳಿದಾಗ ಏನಾಗುತ್ತೆ ಸ್ನೇಹಿತರೆ, ಸಾಹಿತ್ಯ ಅಂತ ಹೇಳಿದಾಗ ಅದೊಂದು ಲಿಖಿತ ರೂಪದಲ್ಲಿ ಕಂಡುಬರ್ತಕ್ಕಂಥದ್ದಾಗಿರುತ್ತೆ. ಲಿಖಿತ ರೂಪದಲ್ಲಿ ಸಾಹಿತ್ಯಿಕ ಮೀನ್ಸ್ ಲಿಟ್ರೇಚರ್ ಅಂತ ಹೇಳ್ತೀವಿ. ಲಿಟ್ರೇಚರ್ ಅಂತ ಹೇಳಿದಾಗ ಅದೊಂದು ಬರಹಗಳ ಮೂಲಕ ಕಂಡುಬರ್ತಕ್ಕಂಥದ್ದಾಗಿರುತ್ತೆ. ಸೊ ಅದರಲ್ಲೂ ಸಹ ಡಿವೈಡ್ ಆಗ್ತಾ ಹೋಗುತ್ತೆ. ಅದು ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. ಆ್ಯಂಡ್ ಪ್ರಾಕ್ತನ ಆಧಾರಗಳಂದರೆ ಏನಂತ ಹೇಳಿದರೆ, ಪ್ರಾಕ್ತನ ಆಧಾರಗಳಂತ ಹೇಳಿದ ಸ್ನೇಹಿತರೆ ಭೂಮಿಯ ಅಂದರೆ ಪುರಾತತ್ವ ಆಧಾರಗಳಂತ ಹೇಳ್ತೀವಿ. ಪುರಾತತ್ವ ಆಧಾರಗಳಂತ ಹೇಳ್ತೀವಿ ಸ್ನೇಹಿತರೆ. ಸೊ ಈ ಒಂದು ಪುರಾತತ್ವ ಅಂತ ಹೇಳಿದರೆ ಫಾರ್ ಎಕ್ಸಾಂಪಲ್ ಈ ಒಂದು ಶಾಸನಗಳಾಗಿರ್ಬೋದು, ನಾಣ್ಯಗಳಾಗಿರ್ಬೋದು, ಸ್ಮಾರಕಗಳಾಗಿರ್ಬೋದು, ಅಥವಾ ಮಡಿಕೆ ಕುಡಿಕೆಗಳಾಗಿರ್ಬೋದು, ಅಂದರೆ ಅಂದಿನ ಕಾಲದಲ್ಲಿ ಉಳಿದಿರ್ತಕ್ಕಂಥ ಒಂದು ಪಳಿಯುಳಿಕೆಗಳಾಗಿರಬಹುದು. ಓಕೆ, ಸೊ ಮಣ್ಣನ್ನು ಹಾಗದು ಆ ಒಂದು ಇದರೊಳಗೆ ಏನು ಒಳಗಡೆ ಸಿಗಾಕೊಂಡಿರುತ್ತೋ ಸೊ ಅದನ್ನು ತೆಗೆದು ಅದು ಯಾವ ಕಾಲದ್ದು, ಯಾರು ರಚನೆ ಮಾಡಿರ್ತಕ್ಕಂಥದ್ದಾಗಿರ್ಬೋದು, ಅಥವಾ ಯಾರ ಕಾಲದಲ್ಲಿ ಕಂಡುಬರ್ತು ಅಂತಕ್ಕಂಥದ್ದಾಗಿರ್ಬೋದು. ಸೊ ಈ ರೀತಿ ಮಾಡ್ತಕ್ಕಂಥದ್ದು ಪುರಾತತ್ವ ಆಧಾರಗಳೇನು ಬರುತ್ತೋ ಅದನ್ನು ನಾವು ಪ್ರಾಕ್ತನ ಆಧಾರಗಳಂತ ಹೇಳ್ತೀವಿ ಸ್ನೇಹಿತರೆ. ಇನ್ನು ಮೌಖಿಕ ಆಧಾರಗಳು ಬರುತ್ತೆ. ಮೌಖಿಕ ಅಂತ ಹೇಳಿದ್ರೆ ಬಾಯಿಂದ ಬಾಯಿಗೆ ಅಂತ ಹೇಳಿದಾಗ ಸ್ನೇಹಿತರೆ ಈ ಒಂದು ಜಾನಪದ ಕಲೆಗಳಂತ ಹೇಳ್ತೀವೋ, ಜಾನಪದ ಗೀತೆಗಳಂತ ಏನು ಹೇಳ್ತೀವೋ, ಸೊ ಅದ್ರಲ್ಲಿ ಮೇಯ್ನಾಗಿ ಬರ್ತಾ ಹೋಗುತ್ತೆ ಈ ಒಂದು ಮೌಖಿಕ ಆಧಾರಗಳಂತಕ್ಕಂಥದ್ದು. ಮತ್ತು ಇಲ್ಲಿ ಸಿಗುತ್ತೆ ನೋಡಿ ನಿಮಗೆ ಆಧಾರಗಳನ್ನು ನೋಡ್ತಾ ಹೋದ ಸ್ನೇಹಿತರೆ. ಇತಿಹಾಸದ ಆಧಾರಗಳಲ್ಲಿ ಮೇಯ್ನಾಗಿ ನಾವು ನೋಡ್ತಾ ಹೋದಾಗ ಇದು 6th ಸ್ಟ್ಯಾಂಡರ್ಡ್ ಕಂಡು ಬರುತ್ತೆ ನಿಮಗೆ. 6th ಸ್ಟ್ಯಾಂಡರ್ಡಲ್ಲಿ ಪುರಾತತ್ವ ಆಧಾರಗಳು ಮತ್ತು ಈ ಕಡೆ ಬರ್ತಕ್ಕಂಥದ್ದು ಸಾಹಿತ್ಯಿಕ ನೋಡಿ, ಸಾಹಿತ್ಯಿಕ ಆಧಾರಗಳು, ಅದಾದ ನಂತರ ಪುರಾತತ್ವ ಆಧಾರಗಳು, 2 ಆಧಾರಗಳು ಕಂಡುಬರುತ್ತೆ. ಅದರಲ್ಲಿ ಬರ್ತಕ್ಕಂಥದ್ದು ಸಾಹಿತ್ಯ ಆಧಾರಗಳನ್ನ ನೋಡ್ತಾ ಹೋದಾಗ ಲಿಖಿತ ಸಾಹಿತ್ಯ ಮತ್ತು ಮೌಖಿಕ ಸಾಹಿತ್ಯ ಅಂತ ಬರುತ್ತೆ. ಸಾಹಿತ್ಯಗಳಲ್ಲಿ ಲಿಖಿತ ಸಾಹಿತ್ಯ ಮತ್ತು ಮೌಖಿಕ ಸಾಹಿತ್ಯ. ಓಕೆ, ಸೊ ಸಾಹಿತ್ಯ ಆಧಾರದಲ್ಲಿ ಬರ್ತಕ್ಕಂಥದ್ದು. ಅದಾದ ನಂತರ ಲಿಖಿತ ಸಾಹಿತ್ಯದಲ್ಲಿ ದೇಶಿ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯ ಅಂತ 2 ಬರುತ್ತೆ. ಮೌಖಿಕ ಸಾಹಿತ್ಯದಲ್ಲಿ ಬರ್ತಕ್ಕಂಥದ್ದು ಲಾವಣಿಗಳು, ಜಾನಪದ ಕಥೆಗಳು, ಐತಿಹ್ಯಗಳಂತಕ್ಕಂಥ. ಸೊ ಇಲ್ಲಿದೆ ನೋಡಿ. ಓಕೆ, ಅದಾದ ನಂತರ ನೋಡಿ ಪುರಾತತ್ವ ಆಧಾರಗಳನ್ನು ನೋಡ್ತಾ ಹೋದಾಗ ಸ್ಮಾರಕಗಳಾಗಿರಬಹುದು, ನಾಣ್ಯಗಳಾಗಿರ್ಬೋದು, ಶಾಸನಗಳಾಗಿರ್ಬೋದು, ಇತರ ಅವಶೇಷಗಳಾಗಿರ್ಬೋದು. ಸೊ ಇದೆಲ್ಲ ಪುರಾತತ್ವ ಆಧಾರಗಳಿಗೆ ಎಕ್ಸಾಂಪಲ್ಸ್ಗಳಾಗಿರುತ್ತೆ. ಓಕೆ, ಸೊ ಇಷ್ಟು ಅರ್ಥ ಆಯ್ತಲ್ವಾ? ಸೊ ಹೀಗಿರಬೇಕಾದ್ರೆ ಇಲ್ಲಿ ಆಧಾರಗಳನ್ನ ಪ್ರಮುಖವಾಗಿ ನಾವು 2 ರೀತಿಯಲ್ಲಿ ಮಾಡ್ತಾ ಹೋಗ್ತೀವಿ. ಒಂದು ಸಾಹಿತ್ಯಿಕ ಆಧಾರಗಳು ಮತ್ತು ಇನ್ನೊಂದು ಪ್ರಾಕ್ತನ ಆಧಾರಗಳು ಅಂತಕ್ಕಂಥದ್ದಾಗಿರುತ್ತೆ. ಇನ್ನು ನೆಕ್ಸ್ಟು ಲಿಖಿತ ರೂಪದ ಸಾಹಿತ್ಯವನ್ನು ಯಾವ 2 ಭಾಗಗಳಾಗಿ ವಿಂಗಡಿಸಲಾಗಿದೆ? ಈಗ ಸಾಹಿತ್ಯಿಕ ಆಧಾರಗಳನ್ನು ನಾವು 2 ರೀತಿ ನೋಡಿದ್ವಿ. ಒಂದು ಲಿಖಿತ, ಇನ್ನೊಂದು ಮೌಖಿಕ. ಲಿಖಿತ ಅಂದರೆ ಬರಹ ರೂಪದಲ್ಲಿ ಬರುತ್ತೆ, ಮೌಖಿಕ ಅಂದರೆ ಮಾತಲ್ಲಿ ಬರ್ತಕ್ಕಂಥದ್ದು. ಸೊ ಅಲ್ಲಿ ಯಾವುದೇ ಒಂದು ಬರಹ ಕಂಡು ಬರೋದಿಲ್ಲ. ಓಕೆ, ಇನ್ನು ಲಿಖಿತ ರೂಪದ ಸಾಹಿತ್ಯವನ್ನು ಯಾವ 2 ಭಾಗಗಳಾಗಿ ವಿಂಗಡಿಸಲಾಗಿದೆ ಅಂತ ಹೇಳಿದ್ರೆ ದೇಶೀಯ ಮತ್ತು ವಿದೇಶಿಯ ಸಾಹಿತ್ಯ ಅಂತ 2 ರೂಪದಲ್ಲಿ ಡಿವೈಡ್ ಮಾಡ್ತಾ ಹೋಗ್ತಾರೆ. ಸೊ ದೇಶೀಯ ಅಂದ್ರೇನು, ವಿದೇಶಿಯ ಸಾಹಿತ್ಯ ಅಂದರೆ ಏನು ಅಂತ ನಿಮ್ಮ ಪ್ರಶ್ನೆ ಆದ ಸ್ನೇಹಿತರೆ. ದೇಶೀಯ ಅಂತ ಹೇಳಿದ್ರೆ ಭಾರತದ ಒಳಗಡೆ ಇರ್ತಕ್ಕಂಥ ಜನರು ಬರೆದಿರ್ತಕ್ಕಂಥದ್ದು ಈ ಒಂದು ದೇಶೀಯ ಸಾಹಿತ್ಯ. ಆದರೆ ವಿದೇಶಿ ಸಾಹಿತ್ಯ ಅಂತ ಹೇಳಿದ್ರೆ ವಿದೇಶಿ ಬರಹಗಾರರು, ವಿದೇಶಿ ಪ್ರವಾಸಿಗರು, ವಿದೇಶಿ ವಿದ್ವಾಂಸರುಗಳು ಏನಿದ್ದಾರೋ ಸೊ ಅವರು ಗ್ರಂಥಗಳನ್ನು ರಚನೆ ಮಾಡಿರ್ತಕ್ಕಂಥವ್ರನ್ನ ನಾವು ವಿದೇಶಿಯ ಸಾಹಿತ್ಯ ಅಂತ ಕರಿತೀವಿ ಸ್ನೇಹಿತರೆ. ಓಕೆ, ಇನ್ನು ಬೆಸ್ಟ್ ಎಕ್ಸಾಂಪಲ್ಸ್ಗಳಿಗೆ ನಾನು ನೆಕ್ಸ್ಟ್ ನಾನು ಕೊಡ್ತಾ ಹೋಗ್ತೀನಿ ನಿಮಗೆ. ಓಕೆ, ಭಾರತೀಯರಿಂದಲೇ ರಚನೆಯಾಗಿರುವ ಸಾಹಿತ್ಯವನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದರೆ, ಭಾರತೀಯರಿಂದಲೇ ರಚನೆಯಾಗಿರ್ತಕ್ಕಂಥ ಒಂದು ಸಾಹಿತ್ಯನ ನಾವು ದೇಶೀಯ ಸಾಹಿತ್ಯ ಅಂತ ಕರಿತೀವಿ. ಪ್ರವಾಸಿಗರಿಂದ ಅಥವಾ ವಿದೇಶಿ ಬರಹಗಾರರಿಂದ ಆಗಿರ್ತಕ್ಕಂಥದ್ದು ನಾವು ವಿದೇಶಿ ಸಾಹಿತ್ಯ ಅಂತ ಕರಿತಾ ಹೋಗ್ತೀವಿ ಸ್ನೇಹಿತರೆ. ಓಕೆ, ಸೊ ಆನ್ಸರ್ ಆಪ್ಷನ್ ಸಿ ಆಗಿರುತ್ತೆ. ಭಾರತೀಯರಿಂದಲೇ ರಚನೆಯಾಗಿರುವ ಸಾಹಿತ್ಯವನ್ನು ದೇಶೀಯ ಸಾಹಿತ್ಯ ಎಂದು ಕರೆಯುತ್ತಾರೆ. ಇದು ಸಂಸ್ಕೃತ, ಕನ್ನಡ ಸೇರಿದಂತೆ ಅನೇಕ ಭಾರತೀಯ ಭಾಷೆಗಳಲ್ಲಿ ಆಗಿರ್ತಕ್ಕಂಥದ್ದು. ಸೊ ಇದ್ರ ಜೊತೆಗೆ ನೋಡ್ತಾ ಹೋದರೆ ಸಂಸ್ಕೃತ, ಕನ್ನಡ ಆಗಿರಬಹುದು, ಆ್ಯಂಡ್ ಪ್ರಾಕ್ತನ ಆಗಿರ್ಬೋದು, ತಮಿಳು, ತೆಲುಗು, ಮರಾಠಿ ಮುಂತಾದ ಏನು ಇಂಡಿಯನ್ ಭಾಷೆಗಳಿದೆಯೋ ಸೊ ಅದರ ಒಂದು ಭಾಷೆಗಳ ಮೇಲೆ ರಚನೆ ಆಗಿದೆ ಸ್ನೇಹಿತರೆ. ಓಕೆ,
ಇನ್ನು ನೋಡ್ತಾ ಹೋದರೆ ಗಾತ ಸಪ್ತಶತಿ ಕೃತಿಯನ್ನು ರಚನೆ ಮಾಡಿರ್ತಕ್ಕಂಥವ್ರು ಯಾರು? ಕೌಟಿಲ್ಯ, ಹಾಲ, ಪಂಪ, ಬಾಣಭಟ್ಟ. ಗಾತ ಸಪ್ತಶತಿ ಬರೆದೋರ್ತಕ್ಕಂಥವ್ರು ಹಾಲ ಆಗಿರ್ತಾರೆ ಸ್ನೇಹಿತರೆ. ಹಾಲಿನ ಕೃತಿ ಬಂದು ಗಾತ ಸಪ್ತಶತಿ. ಇನ್ನು ಕೌಟಿಲ್ಯ ಅಂತ ಹೇಳಿದಾಗ ನಮ್ಗೆ ಗೊತ್ತಿರುವ ಹಾಗೆ ಅರ್ಥಶಾಸ್ತ್ರ ಆಗಿರುತ್ತೆ. ಕೌಟಿಲ್ಯನ ಅರ್ಥಶಾಸ್ತ್ರ ಅಂತ ಹೇಳ್ತೀವಿ ಸ್ನೇಹಿತರೆ. ಆ್ಯಂಡ್ ಪಂಪ ಬಂದಾಗ ಇಲ್ಲಿ ಪಂಪ ಭಾರತ ಅಂತ ಬರುತ್ತೆ, ಅಥವಾ ವಿಕ್ರಮಾರ್ಜುನ ವಿಜಯ ಅಂತ ಹೇಳ್ತೀವಿ. ಅದರ ಜೊತೆಗೆ ಆದಿಪುರಾಣವು ಸಹ ರಚನೆಯನ್ನು ಮಾಡ್ತಕ್ಕಂಥದ್ದು. ಬಾಣಭಟ್ಟ ಬಂದು ಹರ್ಷಚರಿತ ಆಗಿರುತ್ತೆ. ಇವರೆಲ್ಲ ದೇಶೀಯ ಸಾಹಿತ್ಯದಲ್ಲಿ ಬರ್ತಾರೆ ಸ್ನೇಹಿತರೆ. ಯಾರ್ಯಾರು ಅಂತ ಹೇಳಿದರೆ ಈ ವಿಶಾಖದತ್ತ ಆಗಿರಬಹುದು, ಕಲ್ಹಣ ಆಗಿರ್ಬೋದು, ಅಶ್ವಘೋಷ, ಕೌಟಿಲ್ಯ, ಹಾಲ, ಬಾಣಭಟ್ಟ, ಪಂಪ, ಇವರೆಲ್ಲ ಬರ್ತಕ್ಕಂಥದ್ದು ದೇಶೀಯ ಸಾಹಿತ್ಯ, ಅಂದರೆ ಭಾರತದಲ್ಲಿ ಇರ್ತಕ್ಕಂಥ ಕೆಲವೊಂದು ಕೃತಿಗಳನ್ನ ರಚನೆ ಮಾಡಿರ್ತಕ್ಕಂಥ ಇವರಾಗಿರ್ತಾರೆ. ಸೊ ಅಂದರೆ ಹಿಂದಿಯ ಬಗ್ಗೆ ಅಥವಾ ಇತಿಹಾಸದ ಬಗ್ಗೆ ರಚನೆಯನ್ನು ಮಾಡಿರ್ತಕ್ಕಂಥದ್ದು. ಬಾಣಭಟ್ಟನು ರಚಿಸಿದ ಕೃತಿ ಯಾವುದು? ಪೃಥ್ವಿರಾಜ ರಾಸೋ, ಹರ್ಷಚರಿತ, ವಿಕ್ರಮಾರ್ಜುನ ವಿಜಯ, ಕವಿರಾಜ ಮಾರ್ಗ. ಬಾಣಭಟ್ಟ ಅಂತ ಹೇಳಿದಾಗ ಸ್ನೇಹಿತರೆ ಅವರು ರಚನೆ ಮಾಡಿರ್ತಕ್ಕಂಥ ಕೃತಿ ಯಾವುದು? ಹರ್ಷಚರಿತ. ಆಪ್ಷನ್ ಬಿ ಹರ್ಷಚರಿತ ಬಂದು ಬಾಣಭಟ್ಟನು ರಚನೆ ಮಾಡಿರ್ತಕ್ಕಂಥ ಒಂದು ಕೃತಿಯಾಗಿರುತ್ತೆ. ಇನ್ನು ಪೃಥ್ವಿರಾಜ ರಾಸೋ ಅಂತಕ್ಕಂಥದ್ದು ಚಾಂದ್ ಬರ್ದಾಯಿ ಇವರು ರಚನೆ ಮಾಡಿರ್ತಕ್ಕಂಥದ್ದು. ವಿಕ್ರಮಾರ್ಜುನ ವಿಜಯ ಬಂದು ಪಂಪ ರಚನೆ ಮಾಡಿರ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ಕವಿರಾಜ ಮಾರ್ಗ ಬಂದು ಶ್ರೀ ವಿಜಯ. ಸೊ ಕನ್ನಡ ಮೊಟ್ಟ ಮೊದಲ ಕೃತಿ ಕವಿರಾಜ ಮಾರ್ಗ. ಸೊ ಅದೊಂದು ನೆನಪಲ್ಲಿ ಇಟ್ಕೊಳ್ತಾ ಹೋಗಿ ಸ್ನೇಹಿತರೆ. ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋದ ಸ್ನೇಹಿತರೆ ಮತ್ತೊಂದು ಪ್ರಶ್ನೆ ಸೇಮ್. ಪೃಥ್ವಿರಾಜ ರಾಸೋ ಕೃತಿಯ ಕರ್ತೃ ಯಾರಂತ ಕೇಳಿದರೆ ಆಪ್ಷನ್ ಎ ಚಾಂದ್ ಬರ್ದಾಯಿ. ಹೌದಾ? ಪಂಪ ಕವಿಯು ರಚಿಸಿದ ಕೃತಿ ಯಾವುದಂತ ಕೇಳಿದರೆ ಸ್ನೇಹಿತರೆ ಇಲ್ಲಿ ನೋಡ್ತಾ ಹೋದರೆ ಎರಡು ಹ್ಯಾಂಡ್ಸ್ ಕಂಡು ಬರುತ್ತೆ. ಪಂಪ ಕವಿಯು ರಚನೆ ಮಾಡ್ತಕ್ಕಂಥ ಒಂದು ಕೃತಿ ಅಂತ ಹೇಳಿದರೆ ವಿಕ್ರಮಾರ್ಜುನ ವಿಜಯ ಮತ್ತು ಆದಿಪುರಾಣ ಎರಡೂ ಸಹ ಪಂಪನು ರಚನೆ ಮಾಡ್ತಕ್ಕಂಥ ಒಂದು ಕೃತಿಯಾಗಿರುತ್ತೆ. ಆದಿಪುರಾಣ ಬಂದು ಕನ್ನಡದ ಮೊಟ್ಟ ಮೊದಲ ಕಾವ್ಯ ಸ್ನೇಹಿತರೆ. ಆದಿಪುರಾಣ. ವಿಕ್ರಮಾರ್ಜುನ ವಿಜಯಕ್ಕೆ ಇರ್ತಕ್ಕಂಥ ಮತ್ತೊಂದು ಹೆಸರು ಅಂತ ಹೇಳಿದ್ರೆ ಪಂಪ ಭಾರತ ಅಂತ ಹೇಳ್ತೀವಿ. ಪಂಪ ಭಾರತ. ಓಕೆ, ಇವೆರಡನ್ನ ರಚನೆ ಮಾಡ್ತಕ್ಕಂಥದ್ದು ಪಂಪ ಆಗಿರ್ತಾರೆ. ಇನ್ನು ಗದಾಯುದ್ಧ ಅಂತಕ್ಕಂಥದ್ದನ್ನ ಮತ್ತೊಂದು ಹೆಸರಿಂದ ಕರಿತೀವಿ ಸಾಹಸ ಭೀಮ ವಿಜಯ ಅಂತಕ್ಕಂಥದ್ದು ಮತ್ತೊಂದು ಹೆಸರು ಗದಾಯುದ್ಧದ್ದು. ಇದರ ಜೊತೆಗೆ ಅಜಿತ ಪುರಾಣ ಇದೆರಡನ್ನ ರಚನೆ ಮಾಡ್ತಕ್ಕಂಥದ್ದು ರನ್ನ ಆಗಿರ್ತಾನೆ. ಇನ್ನು ಶಾಂತಿ ಪುರಾಣ ಬಂದು ಪೊನ್ನ ರಚನೆ ಮಾಡ್ತಕ್ಕಂಥದ್ದು ಶಾಂತಿ ಪುರಾಣ. ನೆಕ್ಸ್ಟು ಅಮೋಘ ವರ್ಷನ ಆಸ್ಥಾನದಲ್ಲಿದ್ದ ಶ್ರೀ ವಿಜಯನು ರಚಿಸಿದ ಕೃತಿ ಯಾವುದಂತ ಹೇಳಿದರೆ ಕವಿರಾಜ ಮಾರ್ಗ ಆಗಿರುತ್ತೆ ಸ್ನೇಹಿತರೆ. ಆಪ್ಷನ್ ಎ ಕವಿರಾಜ ಮಾರ್ಗ ಕನ್ನಡದ ಮೊಟ್ಟ ಮೊದಲ ಕೃತಿ. ಇನ್ನು ಶಬ್ದಮಣಿ ದರ್ಪಣ ರಚನೆ ಮಾಡ್ತಕ್ಕಂಥ ಯಾರು? ಕೇಶಿರಾಜ ರಚನೆ ಮಾಡ್ತಕ್ಕಂಥ ಶಬ್ದಮಣಿ ದರ್ಪಣ. ನೆಕ್ಸ್ಟ್ ಬೌದ್ಧ ಸಾಹಿತ್ಯದ ಪ್ರಮುಖ ಗ್ರಂಥಗಳು ಯಾವುವು ಅಂತ ಕೇಳಿದರೆ ವೇದಗಳು, ಉಪನಿಷತ್ಗಳು, ತ್ರಿಪಿಟಕಗಳು ಆ್ಯಂಡ್ ಪುರಾಣಗಳು. ಬೌದ್ಧ ಸಾಹಿತ್ಯದ ಪ್ರಮುಖ ಗ್ರಂಥಗಳು ಯಾವುವು? ಸೊ ಇಲ್ಲಿ ನೋಡ್ತಾ ಹೋದಾಗ ಸ್ನೇಹಿತರೆ ವೇದಗಳು ಇದೆ, ಉಪನಿಷತ್ಗಳು ಇವೆಲ್ಲ ಹಿಂದೂಗೆ ಸಂಬಂಧಪಟ್ಟಂತೆ ಬರುತ್ತೆ ಸ್ನೇಹಿತರೆ. ಹಿಂದೂ ಧರ್ಮ ಅಂತ ಏನು ಹೇಳ್ತೀವೋ ಅದಕ್ಕೆ ಸಂಬಂಧಪಟ್ಟಂಥದ್ದಾಗಿರುತ್ತೆ. ತ್ರಿಪಿಟಕಗಳು ಬಂದು ಬೌದ್ಧ ಸಾಹಿತ್ಯದ ಪ್ರಮುಖ ಗ್ರಂಥಗಳಾಗಿರುತ್ತೆ. ಆಪ್ಷನ್ ಸಿ ತ್ರಿಪಿಟಕಗಳು. ವಿದೇಶಿ ಬರಹಗಾರರು ಮತ್ತು ಪ್ರವಾಸಿಗರು ರಚಿಸಿದ ಗ್ರಂಥಗಳನ್ನು ಏನೆಂದು ಕರೆಯುತ್ತಾರೆ? ದೇಶೀಯ, ವಿದೇಶಿಯ, ಮೌಖಿಕ, ಸ್ಥಳೀಯ. ವಿದೇಶಿ ಬರಹಗಾರರಾಗಿರ್ಬೋದು, ವಿದೇಶಿ ಪ್ರವಾಸಿಗರಾಗಿರಬಹುದು, ಅಥವಾ ವಿದೇಶಿ ವಿದ್ವಾಂಸರುಗಳಾಗಿರಬಹುದು ರಚನೆ ಮಾಡ್ತಕ್ಕಂಥ ಗ್ರಂಥಗಳನ್ನು ನಾವು ಏನಂತ ಕರಿತೀವಿ? ವಿದೇಶಿಯ ಸಾಹಿತ್ಯ ಅಂತ ಕರಿತಾ ಹೋಗ್ತೀವಿ. ಸೊ ಇಲ್ಲಿ ಮೇಯ್ನಾಗಿ ನೋಡ್ತಾ ಹೋದ ಸ್ನೇಹಿತರೆ ಮೆಗಸ್ತಾನಿಸ್ನ ಇಂಡಿಕಾ ಬರುತ್ತೆ ಕೃತಿ ಬರ್ತಕ್ಕಂಥದ್ದು ಮೆಗಸ್ತಾನಿಸ್. ಅದಾದ ನಂತರ UN ಸಾಂಗ್ಸ್ ಸಿಯುಕಿ ಬರುತ್ತೆ, ಪಾಹಿಯನ್ನ ಗೋಕೋಕಿ ಬರುತ್ತೆ, ಸಿಲೋನ್ನ ದೀಪವಂಶಂ ಮತ್ತು ಮಹಾವಂಶ ಬರುತ್ತೆ, ಟಾಲೆಮಿಯ ಜಿಯೋಗ್ರಫಿ ಬರುತ್ತೆ, ಬರಾನಿನ ತಾರಿಕ್ ಎ ಫಿರೋಜಿ ಶಾಹಿ ಅಂತಕ್ಕಂಥದ್ದು ಬರುತ್ತೆ. ಸೊ ಇದೆಲ್ಲ ಬರ್ತಕ್ಕಂಥದ್ದು ವಿದೇಶಿಗರಾಗಿರ್ತಕ್ಕಂಥದ್ದು ಸ್ನೇಹಿತರು. ಸೊ ಇಂಡಿಯಾ ಮೇಲೆ ಬರೆದಿರ್ತಕ್ಕಂಥ
ಅಂದರೆ ಇಂಡಿಯಾದ ಮೇಲೆ ಬರೆದಿರ್ತಕ್ಕಂಥ ಗ್ರಂಥಗಳು ಬರೆದಿರೋರು ವಿದೇಶಿ ಪ್ರವಾಸಿಗರಾಗಿರ್ತಾರೆ. ಸೊ ಇಲ್ಲಿ ಪ್ರವಾಸಕ್ಕೆ ಅಂತ ಬರ್ತಾರೆ. ಸೊ ಇಂಡಿಯಾದ ಮೇಲೆ ಗ್ರಂಥಗಳನ್ನು ರಚನೆಯನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ. ಮೆಗಸ್ತಾನಿಸ್ ಬರೆದ ಪ್ರಸಿದ್ಧ ಕೃತಿ ಯಾವುದು ಅಂತ ಕೇಳಿದ್ರೆ ತುಂಬಾ ಫೇಮಸ್ ಆಗಿರ್ತಕ್ಕಂಥದ್ದು, ತುಂಬ ಅಷ್ಟೇ ಎಕ್ಸಾಮ್ಸ್ಗಳಲ್ಲಿ ಕೇಳಿದ್ದಾರೆ ಈ ಒಂದು ಪ್ರಶ್ನೆಗಳನ್ನ ಸ್ನೇಹಿತರೆ. ಮೆಗಸ್ತಾನಿಸ್ ಬರೆದಕ್ಕಂಥ ಒಂದು ಪ್ರಸಿದ್ಧ ಕೃತಿ ಅಂತ ಹೇಳಿದ್ರೆ ಅದು ಇಂಡಿಕಾ ಆಗಿರುತ್ತೆ. ಆಪ್ಷನ್ ಬಿ ಇಂಡಿಕಾ. ಇನ್ನು ಜಿಯೋಗ್ರಫಿ ಬರೆದಿರ್ತಕ್ಕಂಥದ್ದು ಯಾರು ಹಾಗಾದರೆ ಟಾಲೆಮಿ. ವೆರಿ ಇಂಪಾರ್ಟೆಂಟ್ ಇದು ಅಷ್ಟೇ, ಟಾಲೆಮಿ. ಆದರೆ ಸಿಯುಕಿ ಬರೆದವರು ಯಾರು ಹಾಗಾದರೆ ಯುಎನ್ ಸಾಂಗ್ ಅಂತಕ್ಕಂಥದ್ದು, ಯುಎನ್ ಸಾಂಗ್. ಆ್ಯಂಡ್ ನೆಕ್ಸ್ಟು ಈಗ ನೋಡ್ತಾ ಹೋದ ಸ್ನೇಹಿತರೆ, ನೆಕ್ಸ್ಟು ಯುಎನ್ ಸಾಂಗ್ ರಚಿಸಿದ ಕೃತಿ ಯಾವುದು? ಗೋಕೋಕಿ, ಸಿಯುಕಿ, ದೀಪವಂಶ ಮತ್ತು ಮಹಾವಂಶ. ಆನ್ಸರ್ ಸ್ನೇಹಿತರೆ ಆಪ್ಷನ್ ಬಿ ಸಿಯುಕಿ. ಬಿಕಾಸ್ ಗೋಕೋಕಿ ಬಂದು ಪಾಹಿಯನ್ನು ರಚನೆ ಮಾಡ್ತಕ್ಕಂಥದ್ದು, ದೀಪವಂಶ ಮತ್ತು ಮಹಾವಂಶ ಬಂದು ಸಿಲೋನಿ. ಓಕೆ, ಸೊ ಹಾಗಾಗಿ ಆನ್ಸರ್ ಆಪ್ಷನ್ ಬಿ ಆಗಿರುತ್ತೆ. ನೆಕ್ಸ್ಟ್ ಗೋಕೋಕಿ ಕೃತಿಯನ್ನು ಬರೆದವರು ಯಾರಂತ ಹೇಳಿದ್ರೆ ಸ್ನೇಹಿತರೆ, ಆಪ್ಷನ್ ಎ ಪಾಹಿಯನ್. ಸಿಲೋನಿನ ಪ್ರಮುಖ ಗ್ರಂಥಗಳು ಯಾವ್ಯಾವ ಅಂತ ಹೇಳಿದ್ರೆ ಸಿಲೋನ್ನ ದೀಪವಂಶ ಮತ್ತು ಮಹಾವಂಶ. ಆಪ್ಷನ್ ಬಿ ಆಗಿರುತ್ತೆ, ದೀಪವಂಶ ಮತ್ತು ಮಹಾವಂಶ. ಜಿಯೋಗ್ರಫಿ ಕೃತಿಯನ್ನು ಬರೆದವರು ಯಾರು? ಪ್ಲಿನಿ, ಟಾಲೆಮಿ, ಅರಿಸ್ಟಾಟಲ್ ಅಂಡ್ ಸಾಕ್ರೆಟಿಸ್ ಅಂತ ಕೊಟ್ಟಿದ್ದಾರೆ. ಜಿಯೋಗ್ರಫಿ ಬಂದು ಟಾಲೆಮಿ. ಆಪ್ಷನ್ ಬಿ. ಬರಾನಿ ಬರೆದ ಕೃತಿ ಯಾವುದು? ಬರಾನಿ ಬರೆದ ಕೃತಿ ತಾರಿಕ್ ಎ ಫಿರೋಜ್ ಶಾಹಿ. ಆಪ್ಷನ್ ಎ. ಇನ್ನು ಉಳಿದಂಥ ಆಪ್ಷನ್ಗಳನ್ನ ನೋಡ್ತಾ ಹೋದಾಗ ಸ್ನೇಹಿತರೆ, ಅಕ್ಬರ್ ನಾಮ ಬರೆದಿರ್ತಕ್ಕಂಥವ್ರು ಅಬುಲ್ ಫಜಲ್ ಬರುತ್ತೆ. ಅಬುಲ್ ಫಜಲ್ ರವರು ಬರೆದಿರ್ತಕ್ಕಂಥದ್ದು. ಇನ್ನು ಬಾಬರ್ ನಾಮ ಬಂದು ಬಾಬರ್ನೇ ಬರ್ಕೊಂಡಿರ್ತಕ್ಕಂಥ ತನ್ನ ಒಂದು ಆತ್ಮಕಥೆ ಅಥವಾ ಆತ್ಮಚರಿತ್ರೆ ಏನಿರುತ್ತೋ ಸೊ ತನ್ನ ಒಂದು ಇದನ್ನು ಅವರೇ ಬರ್ಕೊಂಡಿರ್ತಕ್ಕಂಥ ಬಾಬರ್ ನಾಮ ಆಗಿರುತ್ತೆ. ಹುಮಾಯೂನ್ ನಾಮ ಬಂದು ಹುಮಾಯೂನ ಸಹೋದರಿ ಅಥವಾ ಬಾಬರ್ನ ಮಗಳು ಅಂತ ಏನಿರ್ತೋ ಗುಲ್ಬದನ್ ಬೇಗಂ ರವರು ಬರೆದಿರ್ತಕ್ಕಂಥದ್ದು ಹುಮಾಯೂನ್ ನಾಮ. ಓಕೆ, ಸೊ ಇಷ್ಟು ಬರುತ್ತೆ. ಬರಾನಿ ಬರೆದಿರ್ತಕ್ಕಂಥ ಒಂದು ಕೃತಿ ಅಂತ ಹೇಳಿದ್ರೆ ತಾರಿಕ್ ಎ ಫಿರೋಜ್ ಶಾಹಿ. ಅಕ್ಬರ್ ನಾಮ ಬಂದು ಅಬುಲ್ ಫಜಲ್. ಬಾಬರ್ ನಾಮ ಬಂದು ಬಾಬರ್ ಅವರೇ ಬರ್ಕೊಳ್ತಾರೆ, ಮೊಘಲ್ ಸಾಮ್ರಾಜ್ಯದ ಮೊದಲ ಇವರಂತ ಹೇಳ್ಬಹುದು. ಹುಮಾಯೂನ್ ನಾಮ ಬಂದು ಗುಲ್ಬದನ್ ಬೇಗಂ. ಸೊ ಇಲ್ಲಿ ಅಕ್ಬರ್, ಬಾಬರ್, ಹುಮಾಯೂನ್ ಮೂರೂ ಸಹ ಮೊಘಲ್ ಸಾಮ್ರಾಜ್ಯದಲ್ಲಿ ಬರ್ತಕ್ಕಂಥ ರಾಜರುಗಳಾಗಿರ್ತಾರೆ. ಆ್ಯಂಡ್ ನೆಕ್ಸ್ಟು ವಿಜಯನಗರ ರಾಜ್ಯಕ್ಕೆ ಭೇಟಿ ನೀಡಿದ ವಿದೇಶಿ ಯಾತ್ರಿಕರು ಯಾರು ಅಂತ ಕೇಳಿದರೆ ಫರ್ನಿಯೋ ನ್ಯೂನಸ್ ಬರ್ಮೋಸಾ, ನಿಕೋಲೋ ಕಾಂಟಿ, ಮೆಗಸ್ತಾನಿಸ್ ಪಾಹಿಯನ್, ಟಾಲೆಮಿ, ಪ್ಲಿನಿ, ಯುಎನ್ ಸಾಂಗ್ ಆ್ಯಂಡ್ ಇತ್ಸಿಂಗ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಹ್ಯಾಂಡ್ಸ್ ನೋಡ್ತಾ ಹೋದ ಸ್ನೇಹಿತರೆ, ಫರ್ನಿಯೋ ನ್ಯೂನಸ್, ಬರ್ಮೋಸಾ, ನಿಕೋಲೋ ಕಾಂಟೆ. ಸೊ ಇವರೆಲ್ಲ ಬರ್ತಕ್ಕಂಥದ್ದು ವಿಜಯನಗರ ಸಾಮ್ರಾಜ್ಯ ರಾಜ್ಯದಲ್ಲಿ ಒಂದು ಟೈಮಲ್ಲಿ ಬರ್ತಕ್ಕಂಥವ್ರು. ಇದರ ಜೊತೆಗೆ ಬರ್ತಕ್ಕಂಥದ್ದು ಅಬ್ದುಲ್ ರಜಾಕ್ ಅಂತ ಬರ್ತಾರೆ. ಅಬ್ದುಲ್ ರಜಾಕ್. ಓಕೆ, ಸೊ ಅಬ್ದುಲ್ ರಜಾಕ್ ಮತ್ತು ಫರ್ನಿಯೋ ನ್ಯೂನಸು, ಬರ್ಮೋಸಾ, ನಿಕೋಲೋ ಕಾಂಟೆ ಇವರೆಲ್ಲ ವಿಜಯನಗರ ಆ ಒಂದು ಟೈಮಲ್ಲಿ ವಿದೇಶಿ ಪ್ರವಾಸಿಗರಾಗಿ ಬರ್ತಕ್ಕಂಥದ್ದಾಗಿರುತ್ತೆ ಸ್ನೇಹಿತರೆ. ಇಲ್ಲ ನೋಡ್ತಾ ಹೋದಾಗೆ ಫರ್ನಿಯೋ ನ್ಯೂನಸ್ ಅಂತಕ್ಕಂಥವ್ರು ಏನು ಕೊಟ್ಟರು, ಸೊ ಇವರು ಒಂದು ಅಚ್ಯುತರಾಯ ಅವರ ಒಂದು ಕಾಲದಲ್ಲಿ ಬರ್ತಕ್ಕಂಥದ್ದು, ಅಚ್ಯುತರಾಯನ ಕಾಲದಲ್ಲಿ ಬರ್ತಕ್ಕಂಥದ್ದು ಒಬ್ಬ ಕುದುರೆ ವ್ಯಾಪಾರಿಯಾಗಿ ಬರ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಸೊ ಇವರು ಪೋರ್ಚುಗೀಸರಾಗಿರ್ತಾರೆ. ಇನ್ನು ನ್ಯೂನಸ್ ಅಂತಕ್ಕಂಥದ್ದು ಏನಿದ್ರು, ಸೊ ಇವರು ಆಯಿತು. ಇನ್ನು ಬರ್ಮೋಸ್ ಬಂದು ಸ್ನೇಹಿತರೆ ಇವರು ಸಹ ಪೋರ್ಚುಗೀಸರೇ ಆಗಿರ್ತಾರೆ. ಇನ್ನು ನಿಕೋಲಾ ಕಾಂಟೆ ಅಂತಕ್ಕಂಥವ್ರು ಬಂದು ಒಂದನೇ ದೇವರಾಯನ ಕಾಲದಲ್ಲಿ ಬರ್ತಕ್ಕಂಥದ್ದು ಆಗಿರ್ತಾನೆ. ಸೊ ಇವನು ಇಟಲಿಯವನು. ಕಾಂಟೆ ಬಂದು ಇಟಲಿ. ಇದರ ಜೊತೆಗೆ ಅಬ್ದುಲ್ ರಜಾಕ್ ಅಂತಕ್ಕಂಥ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಇವರು ಅಷ್ಟೇ. ಸೊ ಇವರು ಬಂದು ಪರ್ಷಿಯನ್ರವರಾಗಿರ್ತಾರೆ. ಸೊ ಇವರು ಎರಡನೇ ದೇವರಾಯನ ಕಾಲದಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ. ಎರಡನೇ ದೇವರಾಯ. ಓಕೆ, ಸೊ ಇಷ್ಟು ನೋಡ್ಕೊಳ್ತಾ ಹೋಗಿ ವಿಜಯನಗರ ರಾಜ್ಯಕ್ಕೆ ಭೇಟಿ ಕೊಟ್ಟಂತಹ ವಿದೇಶಿ ಪ್ರವಾಸಿಗರು ಇವರಾಗಿರ್ತಾರೆ, ಯಾತ್ರಿಕರು ಅಥವಾ ಪ್ರವಾಸಿಗರು. ಓಕೆ ಸ್ನೇಹಿತರೆ, ಸೊ ಇಷ್ಟು ಬಂದು ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಅಷ್ಟು ಕ್ವೆಶನ್ಸ್ಗಳನ್ನ ನೆಕ್ಸ್ಟ್ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಮುಂದುವರೆದ ಭಾಗವನ್ನು ನೆಕ್ಸ್ಟ್ ವಿಡಿಯೋ ನೋಡ್ತಾ ಹೋಗೋಣ. ಸೊ ಇದು ಬಂದು ಆಧಾರಗಳು 8ನೇ ತರಗತಿಯ ಒಂದು ಚಾಪ್ಟರ್ಸ್ಗೆ ಸಂಬಂಧಪಟ್ಟಂತೆ ಕ್ವೆಶನ್ಸ್ಗಳಾಗಿರುತ್ತೆ. ಸೊ ಇದು TET ಆಗಿರ್ಬೋದು, GPST, PST ಗೆಲ್ಲ ಯೂಸ್ ಆಗ್ತಕ್ಕಂಥ ಒಂದು ಕಂಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಓಕೆ.